ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಸ್ಟ್ ಚಿಲ್ ಬ್ರೋ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಂದಿದ್ದೀವಿ ಮೈಸೂರಿನ ವಿಜಯನಗರದಲ್ಲಿ ಬಸವನಹಳ್ಳಿಯಲ್ಲಿ ಇರ್ತಕ್ಕಂಥ ಅಂಜನಾದ್ರಿ ಬೆಟ್ಟ ಅಂದರೆ ಶ್ರೀ ಮುತ್ತರಾಯನ ಗುಡ್ಡ ಮುತ್ತರಾಯ ಸ್ವಾಮಿ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ. ಬನ್ನಿ ಫ್ರೆಂಡ್ಸ್, ನೋಡ್ಕೊ ಬರೋಣ. ಯಾವಾಗಿಂದ ಒಂದು ದೇವಸ್ಥಾನಕ್ಕೆ ಪೂಜೆ ನೀವೇ ಮಾಡ್ತೀರಾ? 4 ವರ್ಷದಿಂದ ಮಾಡ್ತಿರೋದಾ? ಇದು ಡೈಲಿ ಓಪನ್ ಇರೋದಾ? ರಾತ್ರಿ 8:30 ತನಕ, ನೈಟ್ 8:30 ತನಕ, ಬೆಳಿಗ್ಗೆ 5:30 ತೆಗಿತೀವಿ. ರಾತ್ರಿ 8:30 ಗಂಟೆ ಬಾಗ್ಲ. ಹೇಳಿದ್ರು ಫ್ರೆಂಡ್ಸ್. ಇವಾಗ ಅವರು ನಮ್ಮ ಅರ್ಚಕರು ಹೇಳದಂತೆ ಈ ಸ್ಥಳದ ಬಗ್ಗೆ ಒಂದು 4 ವರ್ಷ ಆಗಿದೆ ಇದು ಸ್ಥಾಪನೆಗೊಂಡು 4 ವರ್ಷ ಆದ್ರೆ, ಆದರೆ ಇದು ಅಭಿವೃದ್ಧಿ ಹೊಂದಿರೋದು ಇವಾಗ ಒಂದು 4 ತಿಂಗಳಿಂದ. ಅವ್ರು ಹೇಳಿದ ಹಾಗೆ ತುಂಬ ಜನಗಳು ಈ ಜಾಗಕ್ಕೆ ಬರ್ತಾರೆ. ಅಂದರೆ ತುಂಬ ಜನಗಳಿಗೆ ಇನ್ನೂ ಈ ಜಾಗದ ಬಗ್ಗೆ ಮಾಹಿತಿ ಇಲ್ಲ. ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದಾರೆ ಎಲ್ರಿಗೂ ನೀವು ನಿಮ್ಗೆ ಗೊತ್ತಿರೋರಿಗೆ ಶೇರ್ ಮಾಡಿ ವಿಡಿಯೋನ, ಅವ್ರಿಗೆ ಮಾಹಿತಿ ಬರಲಿ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಎಲ್ಲ ಬರೋಕ್ಕೆ ತುಂಬ ಚೆನ್ನಾಗಿದೆ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕೆ ಒಳ್ಳೆ ಜಾಗ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಬನ್ನಿ ಸುತ್ತಮುತ್ತ ಹೇಗಿದೆ ನೋಡ್ಕೊಬರೋಣ. ಒಳ್ಳೆ ಫ್ರೆಂಡ್ಸ್, ಒಳ್ಳೆ ಪೀಸ್ಫುಲ್ ಆಗಿದೆ ಜಾಗ. ನೋಡಿ, ಕೂತ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಕೂಡ ಇದೆ. ಒಳ್ಳೆ ತುಂಬ ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ ಜಾಗದಲ್ಲಿ. ದಯವಿಟ್ಟು ಯಾರೇ ಬಂದ್ರೂ ಇದೇ ಥರ ಸ್ವಚ್ಛತೆಯನ್ನು ಕಾಪಾಡಿ. ಮತ್ತು ನೀವು ನೋಡ್ತಾ ಇರ್ಬೋದು, ಸುತ್ತ ಒಳ್ಳೆ ತುಂಬ ಚೆನ್ನಾಗಿ ಒಂದು ಪೇಂಟನ್ನು ಮಾಡಿದ್ದಾರೆ. ನೋಡಲಿಕ್ಕೂ ಕೂಡ ತುಂಬ ಸುಂದರವಾಗಿದೆ. ನೀವು ದೇವಸ್ಥಾನ ಹಿಂದುಗಡೆ ಕೂಡ ತುಂಬ ವಿಶಾಲವಾಗಿದೆ. ಯಾರೇ ಬಂದ್ರೂ ತುಂಬ ಜನ ಬರ್ಬೋದು. ತುಂಬ ಜನಗಳಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದರೆ ದಯವಿಟ್ಟು ಎಲ್ರಿಗೂ ತಿಳಿಸಿ. ದೇವಸ್ಥಾನ ಒಳಗಡೆ ನೋಡಿದ್ರಿ, ಇವಾಗ ಹಾಗೇನೆ ಕೂಡ ಹೊರಗಡೆ ತುಂಬ ಒಂದು ಉತ್ತಮ ಜಾಗ ಇದೆ. ಬನ್ನಿ ನೋಡೋಣ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಸುತ್ತಮುತ್ತ ಮರ ಗಿಡಗಳು, ಹಸಿರಾದ ವಾತಾವರಣ, ಮನಸ್ಸಿಗೆ ನೆಮ್ಮದಿ ನೀಡುವಂಥ ವಾತಾವರಣವನ್ನು ನೋಡ್ಬೋದು ನೀವು ದೇವಸ್ಥಾನ ಹಿಂಭಾಗದಲ್ಲಿ. ಹಾಗೆ ನೀವು ದೇವಸ್ಥಾನದಿಂದ ಹೊರಗಡೆಗೆ ಬಂದರೆ ನೀವು ನೋಡ್ತಾ ಇರ್ಬೋದು, ಒಂದು ವಿಶಾಲವಾದ ಒಂದು ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ. ಮನಸ್ಸಿಗೆ ನೆಮ್ಮದಿನ ಕೊಡ್ತೇವೆ. ನಮ್ಮ ಮೈಸೂರಿನಲ್ಲಿ ಈ ಥರದ ಒಂದು ದೇವಸ್ಥಾನದ ಹಿಂದುಗಡೆ ಈ ಥರ ಒಂದು ವ್ಯೂ ಪಾಯಿಂಟ್ನ ನೀವು ಎಲ್ಲೂ ನೋಡ್ಲಿಕ್ಕೆ ಸಿಗಲ್ಲ. ಚಾಮುಂಡಿ ಬೆಟ್ಟ ಬಿಟ್ಟರೆ ನಂತರ ಈ ಥರ ಒಂದು ಜಾಗವನ್ನು ನೀವು ನಮ್ಮ ಮೈಸೂರಿನ ಬಸವನಹಳ್ಳಿ ಇರ್ತಕ್ಕಂಥ ಮುತ್ತರಾಯ ಸ್ವಾಮಿ ದೇವಸ್ಥಾನದಲ್ಲಿ ನೀವು ನೋಡ್ಬೋದು. ಉತ್ತಮವಾದಂಥ ಜಾಗ, ಮನಸ್ಸಿಗೆ ನೆಮ್ಮದಿ ಕೊಡ್ತಕ್ಕಂಥ ಒಂದು ಒಳ್ಳೆಯ ಗಾಳಿ ಇದೆ. ಒಳ್ಳೆ ನೋಡಿ, ಪಕ್ಷಿಗಳ ಶಬ್ದ. ತುಂಬ ನಾವು ದುಃಖದಲ್ಲಿದ್ದಾಗ ಈ ಜಾಗಕ್ಕೆ ಬಂದರೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ನ ಮಾಡ್ಬೋದು. ವ್ಯೂ ಪಾಯಿಂಟ್ ಕೂಡ ತುಂಬ ಅದ್ಭುತವಾಗಿದೆ. ಇಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಬಂದಾಗ ಒಳ್ಳೆ ವೀಕೆಂಡ್ ಟೈಮಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತು ಹಾಗೆ ನೀವು ಬರೋರು ಕೂಡ ಯಾವುದೇ ಥರ ಪ್ಲಾಸ್ಟಿಕ್ ಆಗಲಿ ಇನ್ನಿತರ ವಸ್ತುಗಳನ್ನ ದಯವಿಟ್ಟು ಇಲ್ಲಿ ಬಿಸಾಕಬೇಡಿ. ಯಾಕಂತ ಹೇಳಿದ್ರೆ ಇದು ತುಂಬ ನೋಡ್ಬೋದು ನೀವು ಎಷ್ಟು ನೀಟಾಗಿ ಕಾಣ್ತಿದೆ ಅಂದ್ಬಿಟ್ಟು. ತುಂಬ ನೀಟಾಗಿದೆ. ದಯವಿಟ್ಟು ಬಂದು ಅದನ್ನು ಪ್ಲಾಸ್ಟಿಕ್ಗಳು ಪೇಪರ್ಗಳನ್ನೆಲ್ಲ ಎಷ್ಟು ಅದನ್ನ ಆ ಸ್ವಚ್ಛತೆಯನ್ನು ಹಾಳು ಮಾಡಬೇಡಿ ಅಂತ ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ನಮ್ಮ ಮೊದಲನೇ ವೀಡಿಯೋ ಆಗಿರೋದ್ರಿಂದ ಸ್ವಲ್ಪ ನರ್ವಸ್ ಇದೆ. ಹಾಗೆ ನಮ್ಮಲ್ಲಿ ಏನೋ ತಪ್ಪುಕೊಂಡ್ರೆ ದಯವಿಟ್ಟು ಈ ವಿಡಿಯೋನ ಕಮೆಂಟ್ ಮಾಡಿ ತಿಳಿಸಿ. ನಾವು ತಪ್ಪನ್ನ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ವಿಡಿಯೋನ ಕೊಡೋಕ್ಕೆ ಇಷ್ಟ ಮಾಡ್ತೀವಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಜಸ್ಟ್ ಚಿಲ್ ಬ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.